ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಿಂಪಲಾಗಿ ಒಂದು ಪೆಪ್ಪರ್ ಚಿಕನ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ಮೊದಲಿಗೆ ಚಕ್ಕೆ ಲವಂಗ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೊಟೊ ಮತ್ತು ಕಾಯಿಯನ್ನು ತಗೊಂಡಿದ್ದೀನಿ. ಆದರೆ ನಾನು ಈ ಕಾಯಿ ಟೊಮೊಟೊ ತಗೊಂಡಿದ್ದು ಸಾಂಬಾರಿಗೋಸ್ಕರ, ಅದು ಬೇರೆ ರೆಸಿಪಿ ಹಾಕ್ತೀನಿ. ಮೊದಲಿಗೆ ಒಂದು ಪಾತ್ರೆ ತಗೊಂಡು ಪಾತ್ರೆ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಇವಾಗ ನೋಡಿ, ಇಲ್ಲಿ ನಾನು ಇಷ್ಟು ಮತ್ತು ಇದು ಚಿಕನ್ ಸ್ವಲ್ಪ ಸ್ಕಿನ್ಲೆಸ್ ಚಿಕನ್ನು ಮತ್ತು ಲಿವರನ್ನು ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಪಾತ್ರೆ ಬಿಸಿಯಾಗಿದೆ. ಬಿಸಿಯಾದ ನಂತರ ಇದಕ್ಕೆ ಸ್ವಲ್ಪ 1.5 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಪಾತ್ರೆ ಎಣ್ಣೆ ಬಿಸಿಯಾಗಿ ಫುಲ್ಲು ಬ್ಲ್ಯಾಕ್ ಆಗ್ತಾಯಿದೆ ನೋಡಿ, ಅಂದರೆ ತುಂಬ ಟೈಮ್ ಬಿಸಿ ಇಟ್ಬಿಟ್ಟೆ ನಾನು. ಅದಕ್ಕೋಸ್ಕರ ಇವಾಗ ಚಿಕನ್ನ ಹಾಕಿದ್ದೀನಿ. ಚಿಕನ್ ಹಾಕಿಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಎಲ್ಲ ಹಿಡಿಯೋ ತನಕ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಹಾಗೆ ಹಿಂದೆಯೇ ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ಅರಿಶಿನ ಪುಡಿ ಹಾಕಿದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೋಬೇಕು. ನಾನಿಲ್ಲಿ ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿಬಿಟ್ಟಿದ್ದೆ. ಉಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಇದನ್ನು ಬಿಟ್ಬಿಟ್ಟು ಸ್ವಲ್ಪ ಟೈಮ್ ಇದಕ್ಕೆ ಪ್ಲೇಟ್ ಮುಚ್ಚೋಣ. ಇವಾಗ ನೋಡಿ, ಇಲ್ಲಿ ನೀಟಾಗಿ ಒಂದು ಕುದಿ ಬರ್ತಾಯಿದೆ. ಆವಾಗ ಇದಕ್ಕೆ ಧನಿಯಾ ಪುಡಿ, ಖಾರದ ಪುಡಿನ ಹಾಕ್ತಾಯಿದ್ದೀನಿ ನಾನು. ಅದು ಎರಡೂ ಹಾಕಿಬಿಟ್ಟು ಮತ್ತೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಇದಕ್ಕೇನು ಜಾಸ್ತಿ ನೀರು ಹಾಕಿ ಬೇಯಿಸೋ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಇದರಲ್ಲೇ ಬೇಯಬೇಕು, ಈ ಮಸಾಲೆಲೇ. ನಾನು ಫಸ್ಟು ಇಲ್ಲಿ ಒಂದು ಮಸಾಲೆ ಹಾಕಿದ್ನಲ್ಲ, ಅದು ಈರುಳ್ಳಿ ಮತ್ತು ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ ಲವಂಗದ ಪೇಸ್ಟ್ ಅಷ್ಟೇ ಹಾಕಿರೋದು. ಇದಕ್ಕೆ ಕಾಯಿ ಮತ್ತು ಟೊಮೊಟೊ ಏನೂ ಹಾಕಲ್ಲ. ಇವಾಗ ನೋಡ್ತಾ ಇರ್ಬೋದು, ಅದು ಬೆಂದು ಅದರಲ್ಲೇ ಮಸಾಲೆಯಲ್ಲಿ ನೀರಿರುತ್ತಲ್ಲ, ಅದು ಬಿಟ್ಕೊಂಡಿರುತ್ತೆ. ಇವಾಗ ನೋಡಿ, ಈ ಥರ ಆಗ್ತಾಯಿದೆ. ಇನ್ನೂ ಸ್ವಲ್ಪ ಬೇಯಬೇಕು ಇದು. ಅಂದರೆ ಈ ನೀರೆಲ್ಲ ಫುಲ್ಲು ಜಿನಗಬೇಕು, ಅಲ್ಲಿವರೆಗೂ ಇದನ್ನು ಬೇಯಿಸ್ಬೇಕಾಗುತ್ತೆ. ಈಗ ನೋಡಿ ಎಷ್ಟು ಕಮ್ಮಿ ಆಗಿದೆ. ಒಂದು ಎಡವಟ್ಟು ಮಾಡಿದ್ದೆ ನಾನು, ಉಪ್ಪನ್ನು ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟಿದ್ದೆ. ಅದಕ್ಕೋಸ್ಕರ ಒಂದು ಆಲೂಗೆಡ್ಡೆ ಕಟ್ ಮಾಡಿ ಹಾಕಿದೆ. ಯಾವುದೇ ಇದರಲ್ಲಿ ಉಪ್ಪು ಜಾಸ್ತಿ ಆದಾಗ ಒಂದು ಆಲೂಗೆಡ್ಡೆ ಕಟ್ ಮಾಡಿ ಹಾಕ್ಬಿಟ್ರೆ ಅದು ಸರಿ ಹೋಗುತ್ತೆ ಅಲ್ಲಿಗೆ. ಅದಕ್ಕೋಸ್ಕರ ಒಂದು ಆಲೂಗೆಡ್ಡೆ ಕಟ್ ಮಾಡಿ ಹಾಕ್ಬಿಟ್ಟೆ, ಸರಿ ಹೋಯಿತು. ಆಮೇಲೆ ನೋಡ್ತಾ ಇರ್ಬೋದು, ಎಲ್ಲ ಇವಾಗ ನೀಟಾಗಿ ಫ್ರೈ ಆಗಿದೆ. ನೀರೆಲ್ಲ ಫುಲ್ಲು ಕಮ್ಮಿ ಆಗಿದೆ. ಇವಾಗ ಇದನ್ನು ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಸೀದೋಗ್ಬಿಟ್ಟಿದೆ. ಚಿಕನ್ ಮಾಡಬೇಕಾದ್ರೆ ಅದು ಸೀದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಹೇಳಬೇಕಂದ್ರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಅದು ಮಸಾಲೆ ಮಾತ್ರ ಸಿಗುತ್ತೆ ಅಷ್ಟೇ, ಚಿಕನ್ ಏನು ಸಿಯೋದಿಲ್ಲ. ಇವಾಗ ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಪೆಪ್ಪರ್ ಪೌಡರನ್ನು ಹಾಕ್ಕೋತೀನಿ. ಕಾಳು ಮೆಣಸು ಪೌಡ್ರು, ನೀವು ಮನೇಲೇ ಕಾಳು ಮೆಣಸಿದ್ರೆ ಅದನ್ನು ಬೇಕಾದರೂ ಕುಟ್ಟು ಹಾಕ್ಕೋಬೋದು. ಇಲ್ಲ ಅಂಗಡಿಲೇ ಸಿಗುತ್ತಲ್ಲ ಪೆಪ್ಪರ್ ಪೌಡ್ರು, ಅದನ್ನು ಹಾಕ್ಕೋಬೋದು. ನಾನಿಲ್ಲಿ ಅಂಗಡೀಲಿ ಸಿಗುತ್ತಲ್ಲ ಅದನ್ನು ಮಾತ್ರ ಹಾಕಿದ್ದೀನಿ. ಏನಾದರೂ ಈ ಕೆಮ್ಮು, ನೆಗಡಿ, ಶೀತ ಎಲ್ಲ ಆಗಿದ್ದರೆ ನಿಜವಾಗ್ಲೂ ಇದು ತಿನ್ನೋದ್ರಿಂದ ಕಮ್ಮಿ ಆಗಿಬಿಡುತ್ತೆ. ಫುಲ್ಲು ಬೇಗನೆ ಕಮ್ಮಿ ಆಗಿಬಿಡುತ್ತೆ. ನೋಡಿ, ಇವಾಗ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಈ ಥರ ಡ್ರೈ ಆಗಿದೆ. ಪೆಪ್ಪರ್ ಡ್ರೈ ಚಿಕನ್ ಇದು, ಡ್ರೈ ಪೆಪ್ಪರ್ ಚಿಕನ್ನು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಕರೆಕ್ಟಾಗಿ ಬಂದಿದೆ. ಇದ್ರ ಜೊತೆ ಚಪಾತಿ ಎಲ್ಲ ತಿಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಾ, ಇಷ್ಟೇ, ಜಾಸ್ತಿ ಏನಿಲ್ಲ ಇದು. ನಾವೆಲ್ಲ ತುಂಬ ಚಿಕ್ಕ ರೆಸಿಪಿಗಳೇ ಹಾಕ್ತೀನಿ, ಆದರೂ ಯಾರೂ ವೀಡಿಯೋ ನೋಡಲ್ಲ. ಏನೂ ಮಾಡೋಕ್ಕಾಗಲ್ಲ. ನಮಗೂ ಒಂದು ದಿವಸ ಒಳ್ಳೆ ಟೈಮ್ ಬರುತ್ತೆ ಅಂತ ಅಂದ್ಕೋಬೇಕು. ಹಾಗೆ ಅಂದ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಆದರೆ ನಮ್ಮ ಪ್ರಯತ್ನ ಮಾತ್ರ ಬಿಡಬಾರ್ದು. ಗೆಲ್ತೀವೋ ಸೋಲ್ತೀವೋ ಗೊತ್ತಿಲ್ಲ, ಪ್ರಯತ್ನ ಮಾತ್ರ ಬಿಡಬಾರ್ದು. ಪ್ರಯತ್ನ ಪಡ್ತಾನೇ ಇರಬೇಕು. ಮತ್ತು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾಕಂದರೆ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಅದಕ್ಕೋಸ್ಕರ ಪ್ರತಿ ವೀಡಿಯೋದಲ್ಲೂ ನಾವು ಕೇಳ್ಕೊಳ್ಳೋದು, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು. ನೋಡ್ತಾ ಇದ್ದೀರಾ, ಇಲ್ಲಿ ಇಷ್ಟೇ ಈ ರೆಸಿಪಿ. ಥ್ಯಾಂಕ್ ಯು ಫ್ರೆಂಡ್ಸ್, ವೀಡಿಯೋ ನೋಡಿದ್ದಕ್ಕೆ.